ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಅಂದ್ರೆ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಪಾವತಿಸುವ ನಗರಗಳ ಪೈಕಿ ಒಂದು. ಆದ್ರೆ ಇದೇ ನಗರದಲ್ಲಿ ಈಗ ದೊಡ್ಡ ಮಟ್ಟದ ತೆರಿಗೆ ವಂಚನೆಯ ಜಾಲವೊಂದು ಪತ್ತೆಯಾಗಿದೆ. ಉದ್ಯಾನ ನಗರಿಯಲ್ಲಿ ಆಸ್ತಿ ವಿವರ ಮುಚ್ಚಿಟ್ಟು ಜಿಪಿಎಗೆ ಕೋಟಿ ಕೋಟಿ ನಾಮ ಹಾಕ್ತಿದ್ದವರಿಗೆ ಈಗ ಡ್ರೋನ್ ಬಿಸಿ ಮುಟ್ಟಿಸಿದೆ. ಏನಿದು ಡ್ರೋನ್ ಸರ್ವೆ? ಹೇಗೆ ಸಿಕ್ಕಿಬಿದ್ರು ತೆರಿಗೆ ಕಳ್ಳರು? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಡ್ರೋನ್ ಶಾಕ್. ಸುಳ್ಳು ಮಾಹಿತಿ ನೀಡಿ 688 ಕೋಟಿ ತೆರಿಗೆ ವಂಚನೆ. 23,000 ಆಸ್ತಿ ಮಾಲೀಕರಿಗೆ ಜಿಬಿಎ ನೋಟಿಸ್. ದಿನ ಕಳೆದಂತೆ ಬೆಂಗಳೂರಿನ ಗಾತ್ರ ಬೆಳೆಯುತ್ತಿದೆ, ಕಟ್ಟಡಗಳ ಸಂಖ್ಯೆಯೂ ಹೆಚ್ಚುತ್ತಿದೆ. ಆದರೆ ನಗರದ ಆದಾಯ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ಏರಿಕೆಯಾಗ್ತಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಜಿಬಿಎ ನಗರದ ಆಸ್ತಿಗಳ ವಾಸ್ತವಾಂಶ ತಿಳಿಯಲು ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಹೈಟೆಕ್ ಡ್ರೋನ್ ಸರ್ವೆ ನಡೆಸಿತು. ಸುಮಾರು 22 ಲಕ್ಷ ಆಸ್ತಿಗಳ ಮೇಲೆ ನಡೆದ ಈ ಸರ್ವೆ ಈಗ ಬೆಚ್ಚಿ ಬೀಳಿಸುವ ಸತ್ಯವನ್ನ ಹೊರಹಾಕಿದೆ. ಹೌದು, ಸರ್ವೆಯ ವರದಿ ಬಂದಾಗ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. 22 ಲಕ್ಷ ಆಸ್ತಿ ಮಾಲೀಕರ ಪೈಕಿ ಬರೋಬ್ಬರಿ 23,000 ಮಂದಿ ತಮ್ಮ ಆಸ್ತಿ ವಿವರವನ್ನೇ ತಪ್ಪಾಗಿ ನೀಡಿದ್ದಾರೆ. ವಾಸ್ತವದಲ್ಲಿ ಆಸ್ತಿ ವಿಸ್ತರಣೆ ಹೆಚ್ಚಿದ್ರೂ ಜಿಬಿಎ ದಾಖಲೆಯಲ್ಲಿ ಮಾತ್ರ ಕಡಿಮೆ ತೋರಿಸಲಾಗಿದೆ. ಕಡಿಮೆ ವಿಸ್ತೀರ್ಣ ತೋರಿಸಿ ವರ್ಷವೂ ತೆರಿಗೆ ವಂಚನೆ ಮಾಡಲಾಗ್ತಾ ಇದೆ. ಈ ಸುಳ್ಳು ಲೆಕ್ಕದಿಂದಾಗಿ ಜಿಬಿಎಗೆ ವಾರ್ಷಿಕ ಸುಮಾರು 688 ಕೋಟಿ ರೂಪಾಯಿ ನಷ್ಟ ಉಂಟಾಗ್ತಾ ಇದೆ. ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ಬಂದ ಮೇಲೆ ಮನೆದು ಫೋಟೋ ಕ್ಲಿಕ್ ಮಾಡ್ತಾ ಇದ್ದೀವಿ. ಫೋಟೋ ಕ್ಲಿಕ್ ಮಾಡಿದ ನಂತರ ಎಷ್ಟು ಮಾಡಿ ಇದೆ ಅಂತ ಬರೀತಾ ಇದ್ದೀವಿ, ಏನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಬರೀತಾ ಇದ್ದೀವಿ. ಸ್ಥಳ ಮೇಲೆ ಇದು ಎಲ್ಲ ಡಾಟಾ ಕಲೆಕ್ಟ್ ಮಾಡಿಬಿಟ್ಟು ವಾಪಸ್ ಬಂದು ಡಿಟೇಲ್ ಮಾಹಿತಿ ತಗೊಂಡು ನಿಮಗೆ ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀವಿ, ಉತ್ತರ ಹೇಳಿ ಅಂತ ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ. ಸದ್ಯ ಡ್ರೋನ್ ಸರ್ವೆ ವರದಿ ಹಿಡಿದು ಜಿಬಿಎ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಮನೆ ಮನೆಗೆ ತೆರಳಿ ವಾಸ್ತವಾಂಶ ಪತ್ತೆ ಹಚ್ಚುತ್ತಿದ್ದು, ವಂಚನೆ ಮಾಡಿರೋ 23,000 ಮಾಲೀಕರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. 1 ತಿಂಗಳೊಳಗೆ ಈ ಬಗ್ಗೆ ಸ್ಪಷ್ಟನೆ ನೀಡದಿದ್ರೆ ಅಥವಾ ಸುಳ್ಳು ಮಾಹಿತಿ ಸಾಬೀತಾದರೆ ಕಟ್ಟಬೇಕಾದ ತೆರಿಗೆಯ ದುಪ್ಪಟ್ಟು ಹಣವನ್ನ ದಂಡದ ರೂಪದಲ್ಲಿ ವಸೂಲಿ ಮಾಡೋದಕ್ಕೆ ಜಿಬಿಎ ನಿರ್ಧರಿಸಿದೆ. ಡ್ರೋನ್ ಕಣ್ಣಿಗೆ ಸಿಕ್ಕಿಬಿದ್ದಿರೋ ಆಸ್ತಿ ಮಾಲೀಕರ ಎದೆಯಲ್ಲೀಗ ನಡುಕ ಶುರುವಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.